ನೀವ ಇವಳಿಗಿದೆಲ್ಲ ಹೇಳ್ಕೊಟ್ಟಿದ್ದು? ಸೊಸೆ ಅಂದರೆ ಮಗಳ ಥರ ಅಂತಾರೆ, ಅಂಥದ್ರಲ್ಲಿ ಇವಳ ಕೈಲಿ ಇಂಥ ಕೆಟ್ಟ ಕೆಲಸ ಎಲ್ಲ ಮಾಡಿಸೋದಕ್ಕೆ ಮನ್ಸಾದ್ರೂ ಹೇಗೆ ಬಂತು ನಿಮಗೆ? ಯಾಕೆ ಬರಲ್ಲ? ವಿಷ ಜಂತುಗೆ ವಿಷ ಕರೆದ್ ಬಿಟ್ರೆ ಬೇರೆ ಇನ್ನೇನು ಗೊತ್ತಿರುತ್ತೆ? ಮಗ ಸೊಸೆನ ಮಂದಿರಿಸ್ಕೊಂಡು ಜೋಪಾನ ಮಾಡೋದು ಬಿಟ್ಟು ಈ ಮನೆಗೆ ಬಂದು ಸೇರ್ಕೊಂಡು ಈ ಮನೇನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಛೇ, ಏನಿದೆಲ್ಲ? ಹಿರಿಯರಾಗಿತ್ಕೊಂಡು ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು. ಅದನ್ನ ಬಿಟ್ಟು ನೀವೇ ಅವರನ್ನ ತಪ್ಪದಾರಿನಲ್ಲಿ ನಡೆಯೋ ಹಾಗೆ ಮಾಡೋದಲ್ಲ. ಈ ಥರ ಎಲ್ಲ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಕುತ್ಕೆ ಹಿಡಿದು ಮನೆಯಿಂದ ಆಚೆ ತಪ್ಪಬೇಕು. ಇಂಥವ್ರನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನೆಗೆ ಬೆಂಕಿ ಹಾಕ್ತಾರೆ. ತೊಲಗಿ ಇಬ್ರು, ಈಗಿಂದೀಗಲೇ ಮನೆ ಬಿಟ್ಟು ತೊಲಗಿ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ದತ್ತ ಅವರೇ. ದುಡ್ಡಿನ ಆಸೆಗೆ ಬಿದ್ದು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಥರ ಕೆಲಸ ಎಲ್ಲ ಮಾಡೋದು ಬಿಟ್ಬಿಟ್ಟೆ ದತ್ತ ಅವರೇ. ಅದು ಅಲ್ಲದೆ ಮಾಧವ ಅವರು ಅವತ್ತು ನನ್ನನ್ನು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಕಪಾಳಕ್ಕೆ ಹೊಡೆದಾಗ್ಲೇ ನಾನು ಸರಿ ಹೋಗ್ಬಿಟ್ಟೆ. ಏನು? ಮಾಧವ್ ಅವರು ನಿಮ್ಮ ಮೇಲೆ ಕೈ ಮಾಡಿದ್ರ? ಹೌದಮ್ಮ, ನಾನು ಮಾಡಿರೋ ತಪ್ಪನ್ನೆಲ್ಲ ನನಗೆ ಅರ್ಥ ಆಗೋ ಥರ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋ, ಇನ್ನಾದರೂ ಸರಿಯಾಗಿ ಬದುಕು ಅಂತ ಬುದ್ಧಿ ಹೇಳಿದ ಪುಣ್ಯಾತ್ಮನಮ್ಮ ಅವರು. ನಿಮ್ಗೆಲ್ರಿಗೂ ಕೈ ಮುಗಿತೀನಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕಬೇಡಿ. ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದು ಇಲ್ದ ಹಾಗೆ ಇದ್ದು ಬಿಡ್ತೀವಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕಬೇಡಿ. ಇಂಥ ನಾಟಕದ ಮಾತುಗಳೆಲ್ಲ ಇನ್ನು ಮುಂದೆ ನಡೆಯಲ್ಲ. ಈಗಿಂದೀಗಲೇ ಗಂಟು ಮೂಟೆ ಕಟ್ಟಿ ಹೊಡ್ತಾ ಇರಿ. ಇನ್ನೇನು ಮುಖ ನೋಡ್ತಾ ಇದ್ದೀರಾ? ನಿಮಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಬೇಡ ಸಮರ್ಥ, ಅವ್ರನ್ನ ಮನೆಯಿಂದ ಆಚೆಗೆ ಹಾಕೋದು ಬೇಡ. ಏನ್ ಹೇಳ್ತಿದ್ದೀರ ತಾತ? ಅವ್ರು ನಿಮ್ಮನ್ನೇ ಆಗಿದ್ದಾಗೋಯ್ತು ಸೊಗಲಾಡಿ. ನಮ್ಮ ಮಾಧವನೇ ಇವ್ರಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವನ ಮೇಲಿನ ಗೌರವಕ್ಕೆ ಇವರನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡು, ಇನ್ನು 1 ವಾರದಲ್ಲಿ ಎಲ್ಲ ಸರಿ ಹೋಗಿ ನನ್ನ ಪೆನ್ಷನ್ನು ನನಗೆ ಬರಬೇಕು. ಇಲ್ಲಿಂದ ಮುಂದೆ ನಿಮ್ಮಲ್ಲಿ ಒಂದೇ ಒಂದು ಸಣ್ಣ ಬದಲಾವಣೆ ಕಂಡು ಕೂಡ ನಿಮ್ಮಿಬ್ಬರನ್ನು ನಾನೇ ಒದ್ದು ಆಚೆಗೆ ಹಾಕ್ತೀನಿ. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಹೋಗಿ ಇಲ್ಲಿಂದ. ತುಳಸಿ, ವಿಷಯ ನಮಗೆಲ್ಲ ಗೊತ್ತಾದರೆ ಬೇಜಾರಾಗತ್ತೆ ಅಂತ ನಿನ್ನ ಗಂಡ ತಾನೇ ಎಲ್ಲ ಸರಿ ಮಾಡಿದ್ದಾನಲ್ಲಮ್ಮ. ನಿಜವಾಗ್ಲೂ ಅವನು ಪುಣ್ಯವಂತ. ಅಂದರೆ ಮಾಧವ್ ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತ? ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಮಾತಾದರೂ ನಮ್ಗೆ ಹೇಳ್ಬೋದಿತ್ತಲ್ವಾ? ತುಳಸಿಯವರೇ, ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ರಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗೆ ಬೇರೇನು ತಿನ್ನೋದು ಬೇಡ, ಅದನ್ನೇ ತಿಂತಾ ಇರೋಣ ಅನ್ಸ್ಬಿಟ್ಟಿತ್ತು. ತುಳಸಿಯವರೇ,
ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತು. ಮತ್ತೆ ಏನು ಹೇಳಲೇ ಇಲ್ಲ? ನೀವು ನನ್ನ ಹತ್ರ ಏನು ಹೇಳಲ್ಲಲ್ಲ ಮಾಧವ್ ಅವರೇ. ಏನು ಹೇಳಲ್ವಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ನನ್ನ ಹತ್ರ ಯಾವ ವಿಷಯ ಮುಚ್ಚಿಟ್ಟಿದ್ದೀರಾ? ತುಳಸಿಯವರೇ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನಗೆ ನೇರವಾಗಿ ಹೇಳಿ. ನಿಮ್ಮಿಂದೇನೂ ತಪ್ಪಾಗಿಲ್ಲ, ಆದ್ರೆ ಆಗಿರೋ ತಪ್ಪನ್ನು ತಿದ್ದಿದ್ರಲ್ಲ, ಅದನ್ನ ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ನೋಡಿ ನೋಡಿ, ನೀವು ಹೀಗೆ ಮಾತಾಡಿದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಆ ಸಂಧ್ಯನ್ ಮಾವನ ವಿಷಯದಲ್ಲಿ ದ್ರೋಹ ಮಾಡಿದ್ದಕ್ಕೆ ನೀವು ಅವ್ರಿಗೆ ಹೊಡೆದು ಬುದ್ಧಿ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಯಾಕೆ ಆ ವಿಷಯ ನನ್ನ ಹತ್ರ ಹೇಳಲಿಲ್ಲ? ಯಾಕೆ ಮತ್ತೆ ಅವನು ಅದೇ ಚಾಳಿನ ಮುಂದುವರಿಸ್ತಾ ಇದ್ದಾನ? ಇಲ್ಲ, ನೀವು ಬುದ್ಧಿ ಹೇಳಿದ್ಮೇಲೆ ಸರಿ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ನೀವ್ಯಾಕೆ ಈ ವಿಷಯನ ನನ್ನ ಹತ್ರ ಹೇಳಲಿಲ್ಲ? ಹೇಗೆ ಹೇಳಿ ತುಳಸಿಯವರೇ? ಅಲ್ಲಿ ಸಂಧ್ಯಾನು ಜಗನ್ನಾಥು ದತ್ತ ಅವ್ರಿಗೆ ಮೋಸ ಮಾಡಕ್ಕೆ ಹೊರಟಿದ್ರು. ಈ ವಿಷಯ ನಿಮ್ಗೆ ಹೇಳಿದ್ರೆ ನೀವು ನೊಂದ್ಕೋತೀರಾ ಅಂತ ನಾನು ಹೇಳಲಿಲ್ಲ. ನನಗೆ ಆ ವಿಷಯ ಗೊತ್ತಾಗಿದ್ದಿದ್ರೆ ನೊಂದ್ಕೋತಾ ಇದ್ನೋ ಇಲ್ವೋ, ಆದರೆ ನೀವು ಆ ವಿಷಯನ ನನ್ನಿಂದ ಮುಚ್ಚಿಟ್ರಲ್ಲ, ಅದಕ್ಕೆ ನೋವಾಗ್ತಾ ಇದೆ. ನಾನು ನಿಮ್ಮ ಹೆಂಡತಿ ಮಾಧವ್ ಅವರೇ, ಅದೇನೇ ವಿಷಯ ಇದ್ರೂ ನೀವು ನನ್ನ ಹತ್ರ ಹೇಳ್ಕೋಬೋದು. ಅದೇ ಮಾತನ್ನು ನಾನು ನಿಮ್ಮ ಹತ್ರ ಹೇಳ್ಬೋದಲ್ವಾ? ನಿಮ್ಮ ಮನಸ್ಸಲ್ಲಿ ಎಷ್ಟೋ ನೋವುಗಳಿರುತ್ತೆ, ಎಷ್ಟೋ ಆಸೆಗಳಿರುತ್ತೆ. ಅದನ್ನು ಯಾವುದೂ ನೀವು ನನ್ನ ಹತ್ರ ಹೇಳ್ಕೊಳ್ಳೋದಿಲ್ಲ. ನಾನು ಮಾತ್ರ ಹೇಳ್ಕೋಬೇಕು, ನೀವು ಹೇಳ್ಕೊಳ್ಳೋದಿಲ್ಲ ಅಂದರೆ ಹೇಗಾಗುತ್ತೆ? ನೋಡಿ, ಹೆಣ್ಮಕ್ಳ ವಿಷಯ 1000 ಇರುತ್ತೆ, ಪ್ರತಿಯೊಂದೂ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗತ್ತಾ? ಇದೇ ಆಗಲ್ಲ ಅನ್ನೋದು. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬೇಡಿ ಅಂತ ಹೆಣ್ಮಕ್ಳೇ ಹೇಳ್ತಾರೆ, ಅವರೇ ಭೇದ ಭಾವ ಮಾಡ್ತಾರೆ. ಗಂಡು ಮಕ್ಕಳು ವಿಷಯನೂ 1000 ಇರುತ್ತೆ, ಯಾಕೆ 10,000 ಇರುತ್ತೆ. ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗತ್ತಾ? ಪ್ರತಿಯೊಂದು ವಿಷಯನೂ ಹೇಳಿ ಅಂತ ಕೇಳ್ತಿಲ್ಲ, ಕಡೆ ಪಕ್ಷ ಮನೆಗೆ ಸಂಬಂಧಪಟ್ಟಿರೋ ವಿಷಯಗಳನ್ನಾದರೂ ಹೇಳ್ಬೋದಲ್ವಾ? ನೀವು ನಿಮ್ಮ ಕುಕ್ಕರಿ ಶೋನಲ್ಲಿ 472ನೇ ಎಪಿಸೋಡಲ್ಲಿ ಗಂಡ ಹೆಂಡತಿ ಮಧ್ಯೆ ರಹಸ್ಯಗಳಿರಬಾರ್ದು, ಆ ರೀತಿ ರಹಸ್ಯಗಳಿದ್ರೆ ಸಂಬಂಧಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದ್ರಿ. ಆಯ್ತು, ಯಾಕೆ ಸೀರಿಯಸ್ ಆಗ್ತೀರಾ? ನಿಮಗೆ ಆ ವಿಷಯನ ನಾನು ಹೇಳಬೇಕಿತ್ತು. ಅಕಸ್ಮಾತು ನೀವು ಬೇಜಾರು ಮಾಡ್ಕೊಂಡಿದ್ರು ನಿಮಗೆ ಸಮಾಧಾನ ಮಾಡೋದಕ್ಕೆ ನಾನು ಪಕ್ಕದಲ್ಲೇ ಇರ್ತಿದ್ದೆ. ಸರಿ, ಹೌದು, ಇನ್ಮೇಲೆ ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ಆದರೆ ಒಂದು, ರಹಸ್ಯಗಳಿಗೂ ಸರ್ಪ್ರೈಸ್ಗಳಿಗೂ ವ್ಯತ್ಯಾಸ ಇರುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸರ್ಪ್ರೈಸ್ಗಳ ರಹಸ್ಯಗಳಿಗೂ ಸರ್ಪ್ರೈಸ್ಗಳಿಗೂ ವ್ಯತ್ಯಾಸನ? ಏನು ಹೇಳ್ತಾ ಇದ್ದಾರೆ ಇವರು? ಹಾಂ, ಹೇಳೋಣ. ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ ಎಲ್ರೂ. ಏನು ವಿಷಯ? ಮಹೇಶ, ನಾನು ನನ್ನ ಹೆಂಡತಿ 1-2 ದಿನ ಮನೇಲಿಲ್ಲ ಅಂದರೆ ನೀವು ಮ್ಯಾನೇಜ್ ಮಾಡ್ತೀರಾ? ಯಾಕೆ ಹಾಗೆ ಕೇಳ್ತಿದ್ದೀರಾ ಬಾವ? ನೀವಿಬ್ಬರೂ ಇಲ್ಲ ಅಂದರೆ ಮನೆ ಬಿಕ್ಕೋ ಅನಿಸುತ್ತೆ. ಒಂದು ರೀತಿಲಿ ಬರಡು ಭೂಮಿ ಅನಿಸ್ಬಿಡುತ್ತೆ. ನೀವು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಅಯ್ಯೋ, ಯಾಕೆ ಹಾಗೆ ಹೇಳ್ತೆ ಶಾರ್ವರಿ? ನಾವು ಇಲ್ಲೇ ಇರ್ತೀವಿ, ಇಲ್ಲಿಲ್ಲದೆ ಇಲ್ಲೇಲಿ ಇರ್ತೀವಿ. 2 ದಿನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. 2 ದಿನ ಆಚೆ ಹೋಗ್ತಿದ್ದೀರಾ? ಹಾಗಂದ್ರೆ ಏನು ಹನಿಮೂನಾ? ಭೂಮಿ, ಆ ರೀತಿ ಹೋಗೋದಾದ್ರೆ ಮೊದಲು ನಿಮ್ಮಿಬ್ಬರನ್ನೇ ಕಳಿಸ್ತೀವಿ. ಮಾಧವ್ ಅವರು ಮೈಸೂರಿಗೆ ಹೋಗೋಣ ಅಂದರು,
ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಮೈಸೂರಿಗ? ಯಾಕಣ್ಣ ಮೈಸೂರಿಗೆ? ಅದು ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಕೆಲಸ ಇದ್ರೆ ನೀವು ಒಬ್ಬರು ತಾನೇ ಹೋಗ್ತಿದ್ರಿ, ಅಮ್ಮ ಯಾಕೆ? ಇಲ್ಲ, ಅದು ತುಳಸಿಯವ್ರನ್ನ ಕರ್ಕೊಂಡು ಹೋಗಬೇಕು. ಯಾವುದೋ ಜಾಗದ ವಿಷಯ, ಗಂಡ ಹೆಂಡತಿ ಇಬ್ಬರು ಸೈನ್ ಹಾಕಬೇಕು. ಒಂದು 2 ದಿನ ಹೋಗಿ ಬರ್ತೀವಿ ಅಷ್ಟೇ. ಓ ಅಷ್ಟೇನಾ? ಧಾರಾಳವಾಗಿ ಹೋಗಿ ಬನ್ನಿ ಬಾವ. ನೀವಿಲ್ದಿದ್ರು ಈ ಮನೆನ ನಾನು ನೋಡ್ಕೊಳ್ತೀನಿ. ಅಣ್ಣ ಅದೇನು ಕೆಲಸ ಇದೆಯೋ ನೀನು ನನಗೆ ಹೇಳು, ನಾನು ಮುಗಿಸ್ಕೊಂಬರ್ತೀನಿ. ನೀನು ಆರಾಮಾಗೆ ಮನೇಲಿರು. ಕೆಲಸ ಅಂದರೆ ದೊಡ್ಡ ಕೆಲಸ ಅಲ್ಲ, ಅದೊಂದು ಚಿಕ್ಕ ಕೆಲಸ ಅಷ್ಟೇ. ಆ ಕೆಲಸದ ನೆಪದಲ್ಲಿ ನಾವು 1-2 ದಿನ ಆಚೆ ಹೋಗಿ ಬರ್ಬೋದು ಅಂತ ಅಷ್ಟೇ. ಓ, ಇವರು ಇದ್ದಕ್ಕಿದ್ದ ಹಾಗೆ ಮೈಸೂರಿಗೆ ಹೊರಟಿದ್ದಾರೆ ಅಂದರೆ ಸುಮ್ಮನೆ ಅಂತೂ ಹೋಗ್ತಿರಲ್ಲ, ಬೇರೆ ಏನೋ ವಿಷಯ ಇರತ್ತೆ. ಮಾವ, ಮೈಸೂರು ಅಂದರೆ ನಂಗೆ ತುಂಬ ಇಷ್ಟ. ಮೈಸೂರಿಗೆ ಹೋಗಿ ತುಂಬ ದಿನ ಆಯಿತು. ನಾವು ಹೋಗಿ ಬರೋಣವಾ? ಹೌದಲ್ವಾ? ನಾವಿಬ್ಬರು ಹೋಗಿ ಬರೋಣ. 2 ದಿನ ಆರಾಮಾಗಿದ್ದು ಬರ್ಬೋದು. ಹೌದಲ್ವಾ ಮಾಧವ್ ಅವರೇ? ಮನೆಯವ್ರು ಎಲ್ಲರ ಜೊತೆನೂ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ? ಏನು ಚೆನ್ನಾಗಿರುತ್ತೆ ತುಳಸಿಯವರೇ, ನಾವು ಹೋಗ್ತಿರೋದು ಆಫೀಸ್ ಕೆಲಸದ ಮೇಲೆ. ಎಲ್ಲರನ್ನೂ ಕರ್ಕೊಂಡು ಹೋಗೋಕ್ಕೆ ನಾವೇನು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆಫೀಸ್ ಕೆಲ್ಸದ ಮೇಲ? ಅಪ್ಪ, ಈಗ ತಾನೇ ಯಾವುದೋ ಜಾಗದ ವಿಷಯ ಅಂದರೆ ಅದು ಜಾಗದ ವಿಷಯನೇ, ಅದು ಆಫೀಸಲ್ಲಿ ಮಾತಾಡಬೇಕು. ಈಗೇನು ನಾವು ಹೋಗೋದೋ ಬೇಡವೋ? ಏನಣ್ಣ ಈಗ ಕೇಳ್ತೀಯ? ನೀವು ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ನೀವು ಗಂಡ ಹೆಂಡತಿ ಒಟ್ಟಿಗೆ ಹೋಗಿ ಬರೋದಕ್ಕೆ ನಮ್ಗಳ ಪರ್ಮಿಷನ್ ಯಾಕೆ ಕೇಳಬೇಕು? ನೀವು ಮನೆ ಬಗ್ಗೆ ಕೇರ್ ಮಾಡೋದು ಇದ್ದೇ ಇರುತ್ತೆ. ನಿಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ. ಓ, ನೋಡಿ, ನಾನು ಹೇಳಿರೋದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅವರು ಹೊರಟಿದ್ದಾರೆ. ಅವರು ಇದ್ದಕ್ಕಿದ್ದ ಹಾಗೆ ಈ ರೀತಿ ಹೋಗ್ತಿದ್ದಾರೆ ಅಂದರೆ ಅದಕ್ಕೆ ಬೇರೆಯೇ ಕಾರಣ ಇರಬೇಕು. ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದರ ಪ್ರತಿಯೊಂದು ಡೀಟೇಲ್ಸು ನನಗೆ ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಿಂದ ಅವರು ತಪ್ಪಿಸ್ಕೋಬಾರ್ದು. ಯಾರ ಹತ್ರ ಮಾತಾಡ್ತಿದ್ದೆ? ಅವರು ತಪ್ಪಿಸ್ಕೋಬಾರ್ದು ಅಂತ ಹೇಳ್ತಿದ್ದೆ. ಏನದು? ಏನಿಲ್ಲ ರೀ, ಆಫೀಸ್ ಸ್ಟಾಫ್ಗೆ ಕೆಲಸಗಳು ಹೇಳಿದರೆ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದ್ರು, ಅದಕ್ಕೆ ಹಾಗೆ ಹೇಳ್ತಿದ್ದೆ. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ನೀನು ಆಫೀಸ್ನವ್ರ ಹತ್ರ ಮಾತಾಡ್ತಿಲ್ಲ. ಎಲ್ಲಿ ನೀನು ಫೋನ್ ಕೊಡು. ಎಲ್ಲ ನೀವು ಹೇಳ್ದಾಗೆ ಆಗ್ತಾ ಇದೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ರೀ, ಫೋನ್ ಕೊಡಿ. ಏನು ಹೇಳ್ತಿದ್ದ ನಾನು? ಯಾವ ಡೀಲ್ ಬಗ್ಗೆ ಮಾತಾಡ್ತಿದ್ದೀರಾ? ಏನು ವಿಷಯ ಅಂತ ಹೇಳು. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಸುಮ್ಮನೆ ಅನುಮಾನ ಪಡಬೇಡಿ ಅಂತ. ನೀವು ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಾನೇ ಇದ್ದರೆ ನಾನೇ ಅದನ್ನು ನಿಜ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಇದ್ದರೆ ಯಾವ ಸರ್ಪ ಆದರೂ ತನ್ನ ಪಾಡಿಗೆ ತಾನು ಸುಮ್ಮನಿರತ್ತೆ. ನೀವು ಹೀಗೆ ಕೆಣಕ್ತಾ ಇದ್ದರೆ ಯಾವ ಸರ್ಪ ಆದರೂ ಸುಮ್ಮನಿರಲ್ಲ, ವಿಷ ಕಾರೇ ಕಾರತ್ತೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಂದರೆ ನಾನು ಬದಲಾಗಿದ್ದೀನಿ, ನನ್ನನ್ನು ನಂಬಿ ಅಂತ. ಒಳ್ಳೆಯವಳಾಗಿರೋದಕ್ಕೆ ಬಿಡಿ ಅಂತ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಅಂತ.
ಏನ್ರಿ ನೀವು ನಿಮ್ಮನ್ನೇ ನನ್ನ ದೇವರು ಅಂತ ಅಂದ್ಕೊಂಡು ನನ್ನ ಹೃದಯದಲ್ಲಿಟ್ಕೊಂಡು ಪೂಜೆ ಮಾಡ್ತಿದ್ದೀನಿ. ನನ್ನಂಥವಳ ಬಗ್ಗೆನೇ ನೀವು ಅನುಮಾನ ಪಡ್ತಿದ್ದೀರಲ್ಲ. ನಿಮ್ಮ ಮನಸ್ಸಿನಲ್ಲಿ ನೀವು ಹೀಗೇ ಅನುಮಾನ ಇಟ್ಕೊಂಡಿದ್ರೆ ಅದರಿಂದ ನನಗೇನೂ ತೊಂದರೆ ಇಲ್ಲ. ಆದರೆ ಪ್ರತಿ ಕ್ಷಣನೂ ನೀವೇ ಒದ್ದಾಡ್ತಿರ್ತೀರ ಅಷ್ಟೆ. ಸ್ವಲ್ಪ ದಿನದಲ್ಲೇ ಮಗಳಿಗೆ ಮದುವೆ ಮಾಡ್ತಿದ್ದೀವಿ. ಅದ್ರ ಕಡೆ ಗಮನ ಕೊಡಿ. ಯಾವಾಗಲೂ ಹೆಂಡತಿ ಮೇಲೇ ಕಣ್ಣಿಟ್ಟಿರ್ತೀರಲ್ಲ. ನಾನು ಅಂದರೆ ಅಷ್ಟು ಪ್ರೀತಿನಾ ನಿಮಗೆ? ಸಮರ್ಥ್, ನೋಡು ಸಮರ್ಥ್, ಒಂದೊಂದು ಹೆಜ್ಜೆನಲ್ಲೂ ಕೇರ್ಫುಲ್ ಆಗಿರಬೇಕು. ಎಲ್ಲೂ ಏನು ಸಮಸ್ಯೆ ಆಗಬಾರ್ದು. ಏನಾದರೂ ಸಮಸ್ಯೆ ಆದರೆ ಅಥವಾ ನಿನಗೆಲ್ಲಾದರೂ ಅನುಮಾನ ಬಂದರೆ ನನಗೆ ಕಾಲ್ ಮಾಡು. ನೋಡು, ಸದ್ಯ ನೀನೇ ನನಗೆ ಆಧಾರ, ನೀನೇ ಕಾವಲಾಗಿರಬೇಕು. ಸರ್, ಏನು ಮಾತಾಡ್ತಾ ಇದ್ದೀರಾ? ಕಾವಲಾಗಿರ್ಬೇಕಾ? ಅನುಮಾನ ಬಂದರೆ ಕಾಲ್ ಮಾಡಬೇಕಾ? ಯಾರ ಬಗ್ಗೆ ಅನುಮಾನ? ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಣ್ಣ ಅದಕ್ಕೆ ಮೈಸೂರಿಗೆ ಹೊಟ್ಟಿದಾರಲ್ಲ ಸಮರ್ಥ್, ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಇಲ್ಲ ಸರ್, ನಾನು ಮೈಸೂರಿಗೆ ಹೋಗ್ತಾ ಇಲ್ಲ. ಏನು ಹೇಳ್ತಿದ್ಯಾ ಸಮರ್ಥ್? ಅವರನ್ನು ಕರ್ಕೊಂಡು ಹೋಗ್ತಿರೋದು ನೀನೇ ತಾನೇ? ಇಲ್ಲ ಸರ್, ನಾವಿಬ್ಬರೇ ಹೋಗಿ ಬರ್ತೀವಿ ಅಂತ ಮಾಧವ್ ಸರ್ ಹೇಳಿದ್ರು, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಅವ್ರಾಗಲೇ ಕಾರ್ ತೊಗೊಂಡು ಹೊರಟಿದ್ದು ಆಯಿತು. ಏನ ಅಣ್ಣ ಅದಕ್ಕೆ ಹೊರಟ್ಬಿಟ್ರಾ? ಈಗಷ್ಟೇ ಹೊರಟ್ರು ಸರ್. ಅಮ್ಮ ಮೇಡಮೇ ಡ್ರೈವ್ ಮಾಡ್ತಿದ್ದಾರೆ ಸರ್. ಏನು ಯೋಚನೆ ಮಾಡಿಬಿಟ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಏನೂ ತೊಂದರೆ ಆಗಲ್ಲ. ನೀವು ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಾನೇ ಇದ್ದರೆ ನಾನೇ ಅದನ್ನು ನಿಜ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಇದ್ದರೆ ಯಾವ ಸರ್ಪ ಆದರೂ ತನ್ನ ಪಾಡಿಗೆ ತಾನು ಸುಮ್ಮನಿರತ್ತೆ. ನೀವು ಹೀಗೆ ಕೆಣಕ್ತಾ ಇದ್ದರೆ ಯಾವ ಸರ್ಪ ಆದರೂ ಸುಮ್ಮನಿರಲ್ಲ. ತುಳಸಿಯವರೇ, ಈ ರಸ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರಸ್ತೆಯಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟೋ ಸಾರಿ ಬಂದಿದ್ದೀನಿ, ಆದರೆ ಇವತ್ತ್ಯಾಕೋ ಈ ರಸ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಯಾಕೆ ಹಾಗೆ? ನನಗೂ ಗೊತ್ತಿಲ್ಲ. ಇವತ್ತು ನಿಮ್ಮ ಜೊತೆ ಬರ್ತಾ ಇದ್ದೀನಲ್ಲ, ಅದಕ್ಕೆ ಅನ್ಸುತ್ತೆ. ಜೀವನನು ಈ ರಸ್ತೆ ಥರನೇ ಅಲ್ವಾ ಮಾಧವ್ ಅವರೇ? ನಮ್ಗೆ ಇಷ್ಟವಾದವರೆಲ್ಲ ನಮ್ಮ ಜೊತೆ ಇದ್ರೆ ಜೀವನದ ಹಾದಿ ಆನಂದವಾಗಿರುತ್ತೆ. ಇಲ್ಲ ಅಂದ್ರೆ ಇಡೋ ಒಂದೊಂದು ಹೆಜ್ಜೆನೂ ಮುಳ್ಳ ಮೇಲೆ ಇಟ್ಟಾಗಿರುತ್ತೆ. ನಿಮ್ಮ ಮಾತು ನಿಜ. ನಾನಿವತ್ತು ಹೂವಿನ ಪಕ್ಕದಲ್ಲೇ ಕೂತ್ಕೊಂಡು ಹೂವಿನ ಹಾದಿಲೇ ಹೋಗ್ತಾ ಇದ್ದೀನಿ. ಎಷ್ಟು ಅದೃಷ್ಟವಂತ ನೋಡಿ. ಯಾರ್ದೋ ಫೋನ್ ಬರ್ತಾ ಇದೆಯಲ್ಲ, ರಿಸೀವ್ ಮಾಡಿ. ಮ್ಯಾನೇಜರ್ ಫೋನ್. ನನಗೀಗ ಕೆಲಸಗಳ ಬಗ್ಗೆ ಯೋಚನೆ ಮಾಡೋಕೆ ಇಷ್ಟ ಇಲ್ಲ. ಹಾಗಂತ ಕೆಲಸನ ತಾತ್ಸಾರ ಮಾಡೋದು ಸರಿಯಲ್ಲ. ರಿಸೀವ್ ಮಾಡಿ. ಅಪ್ಪಣೆ. ಹಲೋ, ಹೇಳಿ ಯಶವಂತ್. ಹಾಂ, ಅದನ್ನು ಅಪ್ರೂವ್ ಮಾಡಿ ನನಗೊಂದು ಮೇಲ್ ಕಳಿಸಿ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಆಫೀಸ್ ಕೆಲಸ ಏನೇ ಇದ್ದರೂ ನಾನು ಬಂದಮೇಲೆ ನೋಡ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ನೀವು ಅವಿಗೋ ಶಾರ್ವರಿಗೋ ಕಾಂಟ್ಯಾಕ್ಟ್ ಮಾಡಿ. ಓಕೆ? ಆದರೆ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಓಕೆ?
ಹೇಳಿ ನಿಮ್ಮ ಫೋನ್ ಕೊಡಿ. ಫೋನಾ? ಯಾಕೆ? ಕೊಡಿ ಹೇಳ್ತೀನಿ. ಇದು ಸ್ವಿಚ್ ಆಫ್. ಈ ಫೋನ್ ಮನುಷ್ಯನ ಮಧ್ಯೆ ಬಂದಾಗಿಂದ ಮನುಷ್ಯರನ್ನೇ ಮರ್ತೋಗ್ತಿದ್ದಾರೆ. ಎಲ್ಲ ಸಂಬಂಧಗಳು ಫೋನ್ ಜೊತೆನೇ ಇರುತ್ತೆ. ಈ ಫೋನಿಂದ ನನಗೆ ನಿಮಗೆ ನಾಳೆವರೆಗೂ ಮುಕ್ತಿ. ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಸರಿ.